ಯಕ್ಕ ಯಾಕ ಬೇ ಹಂಗೆ ನೋಡಾಕೊಂತೀನಿ ನನಗೆ. ಲೇ 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 ಎಲ್ಲರೂ ಕೂಡ ಖಂಡಿಯಾನಿ ಏನಿಲ್ಲ ಅನ್ನಂಗೆ ಮಾಡಿ ಅವು ಅಕ್ಕಿ ಮುಂದೆ ನನ್ನ ಮರ್ಯಾದಿನ ತೆಗೆದಿಟ್ಟಿಯಲ್ಲೇ ನೀನು. ಯಾಕ ನಾನೇನು ಬೇಕಂತ ಮಾಡಿಲ್ಲ ಬೇ. ಸೌಗಿ ಪಾಯಸ ನೋಡೋದ ತಡ ಸೌಗಿ ಪಾಯಸ ನನ್ನ ಬಾ 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 ಅಂತ ಒಂದು ಸಮನ ಕರಿಯಾಕೊಂತ ಬಿಡ್ತು ಬೇ. ಅದಕ್ಕೆ ತಡಿಯೋಕ್ಕಾಗ್ಲಾರ್ದ ಕೇಳಿಬಿಟ್ಟು ಬೇ. ನಿನ್ನ 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 ಬಾಯಿಗಿಟ್ಟು ಸಗಣಿ ಹಾಕ. ಅಲ್ಲಲೇ ಅಕ್ಕಿ ಬೇಕಂತ ನಮ್ಮ ಹೊಟ್ಟೆ ಉರ್ಸಾಕಂತಾನ ಇಲ್ಲಿ ತಗೊಂಬಂದು ಸೌಗೆ ಪಾಯಸನ ತಿನ್ನಾ ಕುಂತಿದ್ದಕ್ಕೆ ಅದು ನಿನಗೊಂದು ಚೂರು ಗೊತ್ತಾಗಲಿಲ್ಲಲ್ಲ. ಹೋಗಿ ಹೋಗಿ ಅಕ್ಕಿ ಮುಂದೆ ನನ್ನ ನಮ್ದ ತಪ್ಪಂತ ಒಪ್ಕೊಂಡಿಯಲ್ಲೇ ನೀನು. ಈಗ ಅಷ್ಟ ಸಾಕು. ಈಗ ನೋಡಿ ಈಗ ಅದನ್ನೇ ಹಿಡ್ಕೊಂಡು ಎಷ್ಟು ಸಲ ಓದಾಡ್ತಾಳೆ. ಇನ್ನು 10 ಇನ್ನೊಂದು 100 ವರ್ಷ ಹೋದ್ರಿ ಈಗ ಇನ್ನ ಮೇಲೆ ಅದು ಬಿಡಂಗಿಲ್ಲಕ್ಕೆ. ಹೋಗಿ 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 ಆ ಸವ್ವಿ ಮುಂದೆ ಮರ್ಯಾದೆ ತೆಗೆದಿಟ್ಕೊಂಡಂಗೆ ಮಾಡಿದ್ಯಲ್ಲೇ. ಹೋತ್ ಇನ್ನು ನನ್ನ ಮಾನ ಮರ್ಯಾದೆ ಎಲ್ಲ ಹೋತು. ಇನ್ನು ಇಡೀ ಊರು ತುಂಬ ಹೇಳ್ಕೊಂತ ಅಡ್ಡಾಡ್ತಾಳಕ್ಕೆ. ಲೇ 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 ಹೋಗಿ ಹೋಗಿ ಅವ್ರ ಮುಂದೆ ಮರ್ಯಾದೆ ತೆಗೆದಿಟ್ಟಿಯಲ್ಲೇ ನೀನು. ಅಷ್ಟು ಸೌಗೆ ಪಾಯಸ ತಿನ್ಬೇಕಂತ ಇದ್ದಿದ್ರೆ ಹೋಗಿ ಮಾಡ್ಕೊಂಡು ತಿನ್ಬೇಕಿಲ್ಲ. ಅದನ್ನ ಬಿಟ್ಟು ಅಕ್ಕಿ ಮುಂದೆ ಭಿಕ್ಷೆ ಭಿಕ್ಷೆ ಬೇಡ್ದಂಗೆ ಬೇಡಿದ್ಯಲ್ಲೇ. ಯಾಕ ಏನು ಮಾಡಿದ್ವಿ? ಹೊಟ್ಟೆ ಹಸು ಕೇಳ್ಬೇಕಲ್ಲ. ಹೋಗಿ ನೀ ತಗೊಂಡು ಸಾವಿಗೆ ಪಾಯಸ ಮಾಡೋಕೆ ಆಗಂಗಿಲ್ಲ. ಮಾಡಿರೋದನ್ನು ತಿನ್ನೋಣ ಅಂದರೂ ಆಗಂಗಿಲ್ಲ. ಅದಕ್ಕೆ ಹೆಂಗೋ ಕೈಯಾಗಿ ಇಟ್ಕೊಂಡಿದ್ಲಲ್ಲ, ಹೆಂಗಾರ ನೈಸ್ ಮಾಡಿ ಅಕ್ಕಿ ತಾಲಿಸ್ಕೊಂಡು ಕಪ್ಪ 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 ಅಂತ ತಿಂದುಬಿಡೋಣ ಅಂತ ಅಂದ್ಕೊಂಡಿದ್ದೆ ಬೇ. ಏನೋ ತಪ್ಪಾತು ಬಿಡ್ಬೇ ಅಕ್ಕ. ಇನ್ನೊಂದ್ಸಲ ಹಿಂಗೆ ಮಾಡಂಗಿಲ್ಲ ಬೇ ನಾನು. ಏನು ಇನ್ನೊಂದ್ಸಲ ಮಾಡೋದು? ಈಗಲೇ ಮರ್ಯಾದೆ ಎಲ್ಲ ಕಳೆದಿಟ್ಬಿಟ್ಟು ಮತ್ತೆ ಇನ್ನೊಂದ್ಸಲ ಅದನ್ನು ಮಾಡ್ಬೇಕಂತ ಅನ್ಕೊಂಡೇನು? ನೀನು ಅವ್ರ ಮುಂದೆ ನಮ್ಮ ತಲೆ ಎತ್ತಲಾರ್ದಂಗೆ ಮಾಡಿಬಿಟ್ಟಿಯಲ್ಲೇ ನೀನು. ಯಪ್ಪ 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 ಏನು ಮಾಡೋದಪ್ಪ ಈಗ? ಲೇ 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 ಕಪ್ಪೆ ಮುಖದವಳ, ನಿನ್ನ ಮುಖ ಹೋಗಿ ನೋಡ್ಕೋಗ್ಲೆ ಕನ್ನಡಿಯಾಗ. ಮರ್ಯಾದೆ ಎಲ್ಲ ತೆಗೆದಿಟ್ಟು ಹೆಂಗೆ ಕೂತ್ಕೊಂಡಿದ್ದೀ? ತಪ್ಪಗೆ ಬಾಯಿ ಮುಚ್ಕೊಂಡು ಇನ್ನೂ ಸ್ವಲ್ಪ ಗಪ್ಪ ಕುಂತಿದ್ದಿದ್ರೆ ಸಾಕಾಗ್ತಿದ್ದಿಲ್ಲಾಗಿತ್ತಾನೆ ನಿನಗೆ. ಸೌಗಿ ಪಾಯಸ ಅಂತಂದ ಎಂದ ಕಂಡೇ ಇಲ್ಲ ಅನ್ನಂಗೆ ಮಾಡಿಬಿಟ್ಟಿಯಲ್ಲೇ. ಯಾಕತ್ತೆ ಏನಾಯ್ತು? ಇಬ್ರು ಅಷ್ಟೊಂದು ಸೀರಿಯಸ್ ಆಗಿದ್ದೀರಾ? ಏನಾತು ಬೇ? ಯಾಕ ನೀನು ಮತ್ತು ಸಿಗುವ ಇಷ್ಟೊಂದು ಸಿಟ್ನಾಗದಿರಲ್ಲ, ಏನಾತು? ನೀನು ಹೆಂಡತಿ ಮಾಡಿದ ಕೆಲ್ಸಕ್ಕಪ್ಪ ನಾವು ನೋಡಿಲ್ಲಿ ಇನ್ನೊಬ್ರು ಕೈ ಕೆಳಗೆ ಅನ್ಸ್ಕೊಳಂಗಾಗೈತಿ. ಯಾಕತ್ತೆ ಏನಾಯ್ತು? ನಾನೇನು ಮಾಡಿದೆ? ಮತ್ತಿನ್ನೇನವ, ನೀ ಮುಂಜಾನೆನೂ ನಾಷ್ಟ ಆರ್ಡ್ರ್ ಮಾಡಿದಿ, ನಾವೆಲ್ಲ ತಿಂದ್ವಿ. ಮುಂಜಾನೆ ಇವ್ರು ಮಾಡಿದ್ದ ಮನ್ಯಾಗ ಮಾಡಿದ್ದ ನಾಷ್ಟ ತಿನ್ಲಾರ್ದಕ್ಕೆ ಮಧ್ಯಾಹ್ನ ನಮ್ಮ ಪಾಲಿಗೆ ಅಡುಗೆನ ಮಾಡಿಲ್ಲ ಗೊತ್ತಾನೆ ಇವರು. ಉಪವಾಸ ಇದ್ವಿ. ಮಧ್ಯಾಹ್ನ ಹಸು ತಡ್ಕೊಳಕ್ಕಾಗ್ಲಾರ್ದ ಅನ್ನ ಖಾರ ಪುಡಿ ಒಳ್ಳೆಣ್ಣೆ ತಿಂದೀವಿ ಗೊತ್ತನ. ಹೊಟ್ಟಿ ಬಗ 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 ಅಂತ ಉರಿಯಾಕ ಕುಂತೈತಿ ನಮ್ದು ಗೊತ್ತನ. ಅಯ್ಯೋ ಅತ್ತೆ, ಅನ್ನ ಜೊತೆ ರೈಸ್ ಜೊತೆ ಏನಾದರೂ ಮಾಡ್ಕೊಳಕ್ಕೆ ಬರೋದಿಲ್ವಾ? ಅಟ್ಲೀಸ್ಟ್ ಚಿತ್ರಾನ್ನನೋ ಇಲ್ಲ ಸಾಂಬಾರು ಏನಾದರೂ ಮಾಡ್ಕೋಬೇಕಾಗಿತ್ತು. ಹೊಟ್ಟಿ ಹಸ್ದಿತವ ನಿತ್ಕೊಳಕ್ಕಾಗ್ಲಾರ್ದಂಗೆ ನಮಗೇನು ಗೊತ್ತಿತ್ತು ಮನ್ಯಾಗ ಹಿಂಗೆ ಮಾಡ್ತಾರಂತಂದು. ಅಲ್ಲ ಅತ್ತೆ, ಕೊನೆ ಪಕ್ಷ ನಂಗಾದ್ರೂ ಕಾಲ್ ಮಾಡ್ಬೇಕು ತಾನೆ. ನಾನೇ ಏನಾದರೂ ಆರ್ಡರ್ ಮಾಡ್ತಿದ್ದೆ, ತಿಂತಿದ್ರಿ ನೀವು. ಯವ್ವ ತಾಯಿ, ನಿನ್ನನ್ನು ನಂಬ್ಕೊಂಡಿರೋದಕ್ಕವ ಈ ನಮ್ನಿ ಅನುಭವಿಸಿದ್ದೆ ನಾವು. ಏನೋ ಮುಂಜಾನೆ ನಾಷ್ಟ ಆರ್ಡ್ರ್ ಮಾಡಿದೆಲ್ಲ, ಮಧ್ಯಾಹ್ನನೂ ಹಂಗೆ ಏನಾರು ಮಾಡ್ತಿ ಬಿಡು ಅಂತ ಅಂದ್ಕೊಂಡ್ರೆ ನೀ ನೋಡಿದ್ರೆ ನಿನ್ನ ಪಾಡಿಗೆ ನೀವು ಹೋಗಬಿಟ್ಟಿದ್ದೆವ. ಇರಲಿ ಬಿಡವ, ಏನು ಮಾಡೋದತ್ತಾಗ ಮುಗಿದೋಗೈತಿ ಅಂದಂಗ. ನೀನು ಎಲ್ಲಿಗೆ ಹೋಗಿದ್ದೇವ? ಹೋಗೋ ಮುಂದೆ ಒಂದು ಮಾತು ಹೇಳೇ ಇಲ್ಲಲ್ಲ ನಮಗೆ. ಅತ್ತೆ, ನನಗೆ ಮನೆಯಲ್ಲಿದ್ದು ಇದ್ದಿದ್ದು ಸಿಕ್ಕಾಪಟ್ಟೆ ಬೋರ್ ಅನಿಸ್ಬಿಟ್ಟಿತ್ತು. ಅದಕ್ಕೋಸ್ಕರ ನಮ್ಮ ಫ್ರೆಂಡ್ಸ್ನ ಮೀಟ್ ಮಾಡೋದಕ್ಕೆ ಹೋಗಿದೆ. ಹಾಗೆ ಇವರು ಆಫೀಸ್ ಇವತ್ತು ಬೇಗ ಮುಗಿಯುತ್ತೆ, ನಾನು ಬರ್ತೀನಿ ಅಲ್ಲೇ ಇರು ಅಂತ ಅಂದರು. ಹಾಗಾಗಿ ಅಲ್ಲೇ ಇದ್ದು ಇವ್ರ ಜೊತೆ ಟೀ ಎಲ್ಲ ಕುಡಿದು ಒಂದು ಸ್ವಲ್ಪ ಹೊರಗಡೆ ಎಲ್ಲ ಸುತ್ತಾಡಿ ಇವಾಗ ಬಂದ್ವಿ ಅತ್ತೆ. ಹ್ಞೂ ಮಮ್ಮಿ, ಇವತ್ತು ನನ್ನ ಆಫೀಸಲ್ಲಿ ಕೆಲಸ ಒಂದು ಸ್ವಲ್ಪ ಕಮ್ಮಿ ಇತ್ತಾ, ಫ್ರೀ ಇದ್ದೆ. ಎಷ್ಟು 4 ಗಂಟೆ ಮೇಲೆ ಹಾಗೆ. ಅದಕ್ಕೆ ಹೇಗೋ ಇವಳು ಹೊರಗಡೆ ಬಂದಿದ್ಲಲ್ಲ, ನಾನು ಬರ್ತೀನಿ ಬಿಡು, ಇಬ್ಬರು ಒಂದು 2 ಅವರ್ಸ್ ಇಲ್ಲಿ ಅಡ್ಡಾಡಿ ಆಮೇಲೆ ಮನೆಗೆ ಹೋದ್ರಾಯ್ತು ಅಂತ ಹೇಳಿದ್ದೆ. ಅಂದ್ರು ಕವಿತವ, ನಿನ್ನ ಡ್ರೆಸ್ ಮಾತ್ರ ಭಾರಿ ಐತಿ ಬಿಡವ. ಎಷ್ಟು ಚಂದ ಕಾಣಕೊಂತೀವ ಈ ಬಟ್ಟೆಯಾಗ ನೀನು. ಥ್ಯಾಂಕ್ಸ್ ಅತ್ತೆ. ರಾಜು, ಏನಲ್ಲ ಇದು ನಿನ್ನ ಹೆಂಡತಿ ಬಟ್ಟೆ ಹೆಂಗೆ ಹಾಕೊಂಡಾಳಲ್ಲ? ಯಾಕಜ್ಜಿ ಏನಾಯಿತು? ಈ ಬಟ್ಟೆಗೆ ಏನಾಗಿದೆ? ಅಲ್ಲವಾ ಇದೇನಿದು ಮೊಣಕಾಲು ಮ್ಯಾಲೆ ಹೋಗೈತಲ್ಲ ನಿಂದು ಬಟ್ಟೆ. ಅಲ್ಲ ನಿಂದು ಮದುವೆ ಆಗೈತಿ, ನೀ ಇರೋದು ಹಳ್ಳಿಯಾಗ, ಪ್ಯಾಟ್ಯಾಗಲ್ಲ. ನೀ ಪ್ಯಾಟ್ಯಾಗಿದ್ದಾಗ ಹೆಂಗೆ ಉಟ್ಕೊಂಡ್ರೇನು ಹೆಂಗೆ ಬಿಟ್ರೇನು ನಡೀತೈತಿ. ಆದರೆ ಇಲ್ಲಿ ಹಳ್ಳಿಯಾಗ 4 ಮಂದಿ ಎಲ್ಲ ಅಡ್ಡಾಡ್ತಿರ್ತಾರ. ನಮ್ಮನ್ನು ನೋಡಿ ಏನಂತ ಅನ್ಕೋಬೇಕು, ಏನ ಸೊಸಿಗೆ ನೋಡಿ ಎಂಥ ಬಟ್ಟೆ ಹಾಕ್ಸಾಳಂತ ಅನ್ನಂಗಿಲ್ಲನ? ಏನದು ನೀನು ಬಟ್ಟೆ ಹಾಕೊಂಡಿದ್ದೆ? ನೀ ಹಾಕೋ ಇಂಥ ಬಟ್ಟೆ ಎಲ್ಲ ನಾವೇನು ಬೇಡ ಅಂತ ಅನ್ನಂಗಿಲ್ಲ. ಆದ್ರೆ ಹಳ್ಳಿಯಾಗಿದ್ದಾಗ ಹೆಂಗಿರ್ಬೇಕು ಹಂಗಿರ್ಬೇಕು ನೀನು. ನೋಡಲ್ಲಿ ಮೊಣಕಾಲು ಮ್ಯಾಲೆ ಹೋಗಿರ್ತದೆ ಬಟ್ಟೆ ನಿಂದು. ಅಜ್ಜಿ, ಯಾರು ಏನು ಅನ್ಕೋತಾರೋ ಏನು ಅಂತ ನಾನು ಬೇರೆಯವ್ರ ಇಷ್ಟದ ಪ್ರಕಾರ ಇರೋದಿಲ್ಲ. ನನಗೆ ಹೆಂಗೆ ಇಷ್ಟನೋ ನಾನು ಹಾಗೆ ಇರೋದಕ್ಕೆ ಇಷ್ಟಪಡ್ತೀನಿ. ಯಾರೇನಂದ್ರು ನಾನು ಮಾತ್ರ ತಲೆ ಕೆಡ್ಸ್ಕೊಳಲ್ಲ. ನೀನಿರೋದು ಇದೇ 4 ಮಂದಿ ಮಧ್ಯೆ ಅವ. ಅವ್ರು ನಾಳೆ 4 ಜನ ನಿನಗೆ ಉಗಿದ್ರಂದ್ರೆ ನೀನು ಹೊರಗಡೆ ತಲೆ ಎತ್ತಿ ಅಡ್ಡಾಡ್ಲಾರ್ದಂಗೆ ಆಗುತ್ತೆ. ನಿನ್ನಿಂದಾಗಿ ನಾವು ತಲೆ ಎತ್ತಿ ಅಡ್ಡಾಡ್ಲಾರ್ದಂಗೆ ಆಗುತ್ತೆ ಗೊತ್ತನ. ಇದೊಂದ್ಸಲ ಏನೋ ಗೊತ್ತಿಲ್ಲದೆ ಹಾಕೊಂಡಿದ್ದೀ, ಮುಂದಿನ ಸಲ ಈ ಥರ ಎಲ್ಲ ಹಾಕೊಳಕ್ಕೆ ಹೋಗ್ಬೇಡ.
ಅದು ಅಲ್ದ ಚಪ್ಪಲ್ನು ಹೊರಗಡೆ ಬಿಡ್ಲಾರ್ದ ಹಂಗ ಒಳಗಡೆ ಹಾಕೊಂಬಂದಿಲ್ಲ ಹುಡುಗಿ, ಹೊರಗಡೆ ಬಿಡೋಗವನ್ನ. ಅಜ್ಜಿ, ಇದು ನಂದು ಹೊಸ ಸ್ಲಿಪ್ಪರ್, ಇದನ್ನ ನನ್ನ ರೂಮಲ್ಲಿನೇ ಇಡ್ತೀನಿ, ನಾನು ಹೊರಗಡೆ ಎಲ್ಲ ಇಡೋದಿಲ್ಲ. ನೋಡಿ ಅಜ್ಜಿ, ಇಲ್ಲಿ ನಾನು ನನ್ನ ಇಷ್ಟದ ಪ್ರಕಾರನೇ ಇರೋದು. ನಾನು ಹೋಗಿದ್ದು ನನ್ನ ಗಂಡನ ಜೊತೆ, ಬೇರೆಯವ್ರ ಜೊತೆ ಏನಲ್ಲ. ಅಷ್ಟು ನನಗೆ ಹೆಂಗೆ ಇಷ್ಟನೋ ನಾನು ಹಾಗೆ ಇರ್ತೀನಿ. ನನಗೆ ಇಷ್ಟ ಆಗೋ ಡ್ರೆಸ್ಸನ್ನೇ ನಾನು ಹಾಕೋತೀನಿ. ಅದರಲ್ಲೂ ನನಗೆ ಕಮೆಂಟ್ ಮಾಡೋದಕ್ಕೆ ಬರಬೇಡಿ, ನಂಗೆ ಅದು ಇಷ್ಟ ಆಗೋದಿಲ್ಲ. ಅಷ್ಟಕ್ಕೂ ನನಗೆ ಬೇರೆಯವ್ರ ಇಷ್ಟದ ಪ್ರಕಾರ ಇರೋಂಗ ಆಗೋದಿಲ್ಲ ಅಜ್ಜಿ. ದಯವಿಟ್ಟು ನನಗೆ ಹೆಂಗೆ ಇಷ್ಟನೋ ಹಂಗೆ ಇರೋದಕ್ಕೆ ಬಿಟ್ಬಿಡಿ. ಯವ್ವ, ಎಲ್ಲಿ ಬಿಡ್ಬೇ, ಇನ್ನು ಸಣ್ಣ ವಯಸ್ಸು, ಹಾಕೋಲಿ. ಅತ್ತೆ, ನಾವು ಟ್ರಿಪ್ಪಿಗೆ ಹೋಗುವಾಗ ನಾವು ಈ ಥರ ಡ್ರೆಸ್ ಹಾಕೊಂಡಾಗ ಹೆಂಗೆ ಬಾಯಿಗೆ ಬಂದಂಗೆಲ್ಲ ಬೈದಿದ್ರಿ, ಇವಾಗ ಮಾತ್ರ ಏನು ಅನ್ನೋದಿಲ್ವಾ? ಆಕಿ ಪ್ಯಾಟಾಗಿದ್ದು ಬಂದಾಕಿ ಶಾಲಿ ಕಲ್ತಕಿ ಅದಾಳ. ಆಕಿ ಹೊರಗಡೆ ಹೋದಾಗ ಹೆಂಗಿರ್ಬೇಕಂತ ಗೊತ್ತೈತಿ. ಆಕಿ ಗಂಡನ ಜೊತೆ ಹೋದಾಗ ಇಂಥ ಬಟ್ಟೆ ಹಾಕೊಂಡಾಳ, ನಡೀತೈತಿ. ನೀನೇನು ಪ್ಯಾಟಾಗಿದ್ದಕ್ಕಿನ, ಇದಾಗ ದೊಡ್ಡ ಹಳ್ಳಿಯಾಗಿದ್ದಕ್ಕಿ. ಹಳ್ಳಿಯಾಗ ಎಲ್ಲರೂ ಹೆಂಗಿರ್ಬೇಕು ಹಂಗೆ ಇರ್ಬೇಕು. ದೊಡ್ಡದಾಗ ಹೇಳಕ್ಕೆ ಬಂದುಬಿಟ್ಲಕ್ಕಿ. ಓ, ಈಕಿ ಪ್ಯಾಟ್ಯಾಗದಾಳ ಅಂತಂದು ಬಿಚ್ಕೊಂಡ್ ಅಡ್ಡಾಡಿದ್ರು ನಡೀತೈತೇನ್ರಿ ಅತ್ತೆರ? ಸಬಿತಾ, ಏನದು ನೀ ಮಾತಾಡೋದು? ಕವಿತಾ, ನೀನು ಸಿಟ್ಟಾಗಬೇಡ. ನಾನು ಅತ್ತಿಗೆ ಹೇಳಾಕೊತೀನಿ. ಇವಾಗ ನೀನು ಈ ಥರ ಡ್ರೆಸ್ ಹಾಕೊಂಡಿದೆಯಲ್ಲ, ನಿನಗೆ ಹೆಂಗೆ ನೀನು ಪರವಾಗಿ ಮಾತಾಡೋಕುಂತಾರ ನೋಡು ಅತ್ತಿಯರು. ಇರ್ಲಿ ಬಿಡು, ನಡೀತೈತಿ, ಸಣ್ಣಕ್ಕೆದಾಳ ಅಂತ ಏನು ಅನ್ನಕ್ಕುಂತಾರಲ್ಲ. ನಾವು ಹಾಕೊಂಡಾಗ ಹಿಂಗೆ ಅನ್ಬೇಕಾಗಿತ್ತು, ಹೌದಿಲ್ಲ? ಇವಾಗ ನೀನು ಹೆಂಗೆ ಈ ಮನೆ ಸೊಸಿನ, ನಾವು ಹಂಗೆ ಈ ಮನೆ ಸೊಸಿ, ಹೌದಿಲ್ಲ? ನಿನಗೊಂಥರ ನಮ್ಗೊಂಥರ ಮಾಡೋದು ಅದಕ್ಕೆ ಕೇಳಾಕೊಂತೀನಿ ಅಷ್ಟೇ. ನಿನಗೇನು ಏನೋ ಅಂದಿಲ್ಲ ತಗೋ. ಈ ಮನ್ಯಾಗ ಆಕಿನೂ ನೀನು ಒಂದಲ್ಲ. ಆಕಿನ ಬೇರೆ, ನೀನ ಬೇರೆ. ಆಕಿ ಹೆಂಗಿರ್ತಾಳೆ ಆಕಿನ ನೋಡಿ ನೀನು ಕಲಿಯಾಕೆ ಹೋಗಬೇಡ. ಸುಮ್ಮನೆ ಒಳಗಡೆ ಏನು ಕೆಲಸ ಐತೆ ಅದನ್ನು ನೋಡ್ಕೊ ಹೋಗು. ಬಂದುಬಿಟ್ಲಾಗಲೇ ಮಾತಾಡೋಕ್ಕಿಲ್ಲ, ನಂದೆಲ್ಲಿ ಇಡ್ಲಿ ನಡಕಂತಂದು. ನೋಡವ ಕವಿತಾ, ಇನ್ಮೇಲೆ ಈ ಥರ ಬಟ್ಟೆ ಎಲ್ಲ ಇಲ್ಲಿ ಮನೆಯಾಗಿದ್ದಾಗ ಹಾಕೊಳಕ್ಕೆ ಹೋಗ್ಬೇಡ. ನೀನು ಬೇಕಾರೆ ನಿಮ್ಮ ಊರಿಗೆ ಹೋದಾಗ, ನಿನ್ನ ತವ್ರ ಮನೆಗೆ ಹೋದಾಗ ನೀನು ಹೆಂಗೆ ಬೇಕಾದ್ರೆ ನಡೀತೈತಿ. ಇಲ್ಲೂ ಹಾಕೋಬೇಡ ಅನ್ನಂಗಿಲ್ಲ. ಆದ್ರೆ ಎಲ್ಲದಕ್ಕೂ ಒಂದು ಅದರದ್ದು ಆದಂಥ ಲಿಮಿಟ್ ಇರಲಿ ಅಷ್ಟೆ. ಇದು ಎಂಥ ಮನಿನೋ, ನನ್ನ ಇಷ್ಟದಂಗೂ ನನಗಿರೋದಕ್ಕೆ ಬಿಡೋದಿಲ್ಲ. ಛೇ ಅಜ್ಜಿ, ನಾನು ನನಗೆ ಹೆಂಗೆ ಇಷ್ಟನೋ ಹಂಗೆ ಇರ್ತೀನಿ. ನನ್ನ ಡ್ರೆಸ್ ವಿಷಯದಲ್ಲಿ ಯಾರು ಕಮೆಂಟ್ ಮಾಡೋದು ನನಗಿಷ್ಟ ಆಗೋದಿಲ್ಲ. ಲೋ ರಾಜು, ಒಂದು ಸ್ವಲ್ಪ ನಿನ್ನ ಹೆಂಡತಿಗೆ ನೀನು ತಿಳಿಸಿ ಹೇಳು, ಎಲ್ಲೆಲ್ಲಿ ಹೆಂಗಿರಬೇಕು ಹೆಂಗಿರಬಾರ್ದು ಅಂತ ಅನ್ನೋದು. ಆಕೆ ಬರೀ ಸಿಟ್ಟು ಮಾಡ್ಕೊಳೋದು ಕಲ್ತಾಳೆ ನೋಡಪ್ಪ. ಮನೆಯಾಗಂತೂ ಒಂದು ಏನಂದ್ರೆ ಏನೂ ಕೆಲಸ ಮಾಡೋಂಗಿಲ್ಲ. ಬರೀ ತಿನ್ನೋದು, ಮಕ್ಕೊಳ್ಳೋದು, ಫೋನ್ ಹಿಡ್ಕೊಳ್ಳೋದು. ಇವತ್ತು ನೋಡು ಹೊರಗಡೆ ಹೋಗೋಳ, ನನಗಂತೂ ಒಂದು ಮಾತು ಹೇಳಿಲ್ಲ ಆಕೆ. ತಾನ ಹೋಗೋಳ, ಯಾರಿಗೂ ಹೇಳಿಲ್ಲ ಬಿಟ್ಟಿಲ್ಲ. ನನಗೂ ಈಗ ಗೊತ್ತಾಯ್ತು ನೋಡು. ನನ್ನ ಸೊಸೆ ಹೋಗೋ ಮುಂದೆ ನನಗೆ ಹೇಳಿ ಹೋಗಿದ್ಲಾಳ. ಏನು ಹೇಳೋಗಿದ್ಲು, ಏನು ಬಿಟ್ಟು ಹೋಗಿದ್ಲು, ಯಾರಿಗೆ ಗೊತ್ತು. ನೋಡಪ್ಪ, ನೀನು ಹೆಂಡ್ತಿಗೆ ಒಂದು ಸ್ವಲ್ಪ ಈ ಮನೆ ಪದ್ಧತಿ ಎಲ್ಲ ಒಂದು ಸ್ವಲ್ಪ ತಿಳಿಸಿ ಹೇಳ ನೀನಾರ. ಯಮ್ಮ, ಆಕಿ ಪ್ಯಾಟ್ಯಾಗ ಬೆಳೆದಾಕಿ. ಆಕಿ ಈ ಮನೆಗೆ, ಈ ಹಳ್ಳಿಗೆ ಹೊಂದ್ಕೊಳಕ ಒಂದು ಸ್ವಲ್ಪ ಟೈಮ್ ಹಿಡಿತೈತಿ. ನೀನು ಹಂಗೆ ಅವಸರ ಮಾಡಬೇಡ್ಬಿ ಅಮ್ಮ. ಇರ್ಲಿ ಬಿಡು, ಆಕಿ ಹೆಂಗೆ ಅನ್ನಿಸ್ತೈತೆ ಹಂಗೆ ಇರ್ಲಿ ಬಿಡ್ಬೇ. ರಾಜು ಅವರ, ನಿಮ್ಮ ಹೆಂಡತಿಗೂ ಒಂದು ಸ್ವಲ್ಪ ಮನ್ಯಾಗ ಕೆಲಸ ಮಾಡಕ್ಕೆ ಹೇಳ್ರಿ. ನಾವಷ್ಟ ಈ ಮನ್ಯಾಗ ಕೆಲಸ ಮಾಡೋಕ್ಕಾಗಂಗಿಲ್ಲ. ನಿಮ್ಮ ಹೆಂಡತಿಗೂ ಒಂದು ಸ್ವಲ್ಪ ಮನ್ಯಾಗ ಎಷ್ಟಾಗುತ್ತೋ ಅಷ್ಟರ ಕೆಲಸ ಮಾಡಂತ ಹೇಳ್ರಿ. ಏನೋ ಹೊಸ್ದಾಗಿ ಬಂದಾಳಲ್ಲ ಅಂತ ನಾವು ಸುಮ್ಮನೆ ಇದ್ದೀವಿ, ಹಂಗಂತ ದಿನ ಹಿಂಗೆ ಸುಮ್ಮನೆ ಇರಂಗಿಲ್ಲ ರೀ. ನಾಳೆಯಿಂದ ಆಕೆ ಎಷ್ಟಾಗುತ್ತೆ ಅಷ್ಟು ಕೆಲಸ ಮಾಡನ್ರಿ. ಅದಕ್ಕೆಮ್ಮ, ಆಕಿ ದೊಡ್ಡ ಶ್ರೀಮಂತರ ಮಗಳು, ಅವ್ರ ಮನ್ಯಾಗ ಆಕಿ ಏನೂ ಕೆಲಸನ ಮಾಡ್ತಿಲ್ಲಾಗಿದ್ಲು. ಎಲ್ಲದಕ್ಕೂ ಆಳು ಕಾಳು ಎಲ್ಲರೂ ಇದ್ರಲ್ಲ, ಹಾಗಾಗಿ ಆಕೆಗೆ ಯಾವ ಕೆಲಸನೂ ಅಭ್ಯಾಸ ಇಲ್ಲ. ನೀವೋ ಒಂದು ಸ್ವಲ್ಪ ಆಕಿಗೆ ಹೊಂದ್ಕೊಂಡು ಹೋಗ್ಬಿಟ್ರಿ ಅದಕ್ಕೆಮ್ಮ. ಭಾರಿ ಅದಿ ಬಿಡಪ್ಪ ನೀನು. ನೀನು ಹೆಂಡತಿಗೆ ಕೆಲಸ ಮಾಡೋಕ್ಕಾಗಲ್ಲ ಅಂತಂದು ಆಕಿನ ಕುಂದ್ರಿಸಿ ಮಾಡಿ ಹಾಕಕ್ಕೆ ನಾವೇನು ಹಾಕಿದ ಹಾಳನಪ್ಪ. ಅದೆಲ್ಲ ನಮ್ಗೆ ಗೊತ್ತಿಲ್ಲ. ಸಣ್ಣಕ್ಕೆ ಚಂದನತ್ತಂಗೆ ಆಕಿಗೂ ಕಲಿ ಅಂತ ಹೇಳಪ್ಪ. ಮನ್ಯಾಗ ನಮಗೂ ನಮ್ದಾದಂಥ ಕೆಲಸ ಎಲ್ಲ ಇರ್ತಾವೆ. 3 ಹೊತ್ತು ಬರೀ ಮನ್ಯಾಗ ಮಾಡ್ಕೊತ ಕೂತ್ಕೊಂಡ್ರೆ ನಮ್ಮನೇನು ಮನ್ಯಾಗ ಮಾಡ್ತಾರೆ ಬಿಡಿಯೋರು ಅಂತ ಅನ್ನೋರು ಅದಾರ ಅಂತ ಅನ್ಕೊಂಡಿರೇನ? ನಾವು ಮದುವೆಯಾಗಿ ಬಂದಾಗ ನನಗೂ ಕೆಲಸ ಮಾಡೋಕೆ ಬರ್ತಿಲ್ಲಾಗಿತ್ತು. ಅವಾಗ ನಿಮ್ಮವ್ವ ನನಗೆ ಹೆಂಗೆ ಬಾಯಿ ಬಂದಂಗೆ ಬೈತಿಲ್ಲ. ನಿಮ್ಮ ಮನ್ಯಾಗ ಅದನ್ನು ಹೇಳ್ಕೊಟ್ಟಿಲ್ಲ, ನಿಮ್ಮ ಮನ್ಯಾಗ ಇದು ಹೇಳ್ಕೊಟ್ಟಿಲ್ಲನ, ಹೆಣ್ಣಾಗಿ ಒಂದು ಕೆಲಸ ಮಾಡೋಕೆ ಬರಲ್ಲನ ಅಂತಿದ್ರು. ಈಗಾದ್ರೆ ನಿನ್ನ ಹೆಂಡತಿ ವಿಷಯದಾಗ ಆದ್ರೆ ನಿಮ್ಮವ್ವ ಹೆಂಗೆ ಬಾಯಿ ಮುಚ್ಕೊಂಡು ಕುಂತಾಳೆ ನೋಡು. ಅದೆಲ್ಲ ನನಗೆ ಗೊತ್ತಿಲ್ಲ. ನಾಳೆಯಿಂದ ಕವಿತಾನು ಈ ಮನೆ ಕೆಲಸ ಮಾಡ್ಬೇಕಂದ್ರೆ ಮಾಡ್ಬೇಕಷ್ಟೇ. ಇಲ್ಲ ಅಂದ್ರೆ ನಿಮ್ಮ ಪಾಲಿನ ಅಡುಗೆನ ನೀವೇ ಮಾಡ್ಕೊರಿ. ನಾವಂತೂ ಮಾಡೋಕೆ ಹೋಗಂಗಿಲ್ಲ. ಎಲ್ಲರಿಗೂ ನಾವೇನು ಹಾಳಾಗಿಲ್ಲ ಈ ಮನ್ಯಾಗ. ಹಿರಿಯರಿಗೆಲ್ಲ ಸೇರಿಸಿ ಮಾಡ್ತೀವಿ ಅಷ್ಟೇ. ನಿಮ್ದು ನೀವೇ ಮಾಡ್ಕೊರಿ. ನಾನಂತೂ ಎಲ್ಲರ ವಿಷಯದಾಗೂ ಎಲ್ಲರಿಗೂ ಮಾಡಿ ಹಾಕಕ್ಕೆ ನನ್ನ ಕೈಯಾಗೂ ಆಗಂಗಿಲ್ಲ, ಅಲ್ಲಿ ತನ್ನ ಕೈಯಾಗೂ ಆಗಲ್ಲ. ನಮ್ದು ಆದಂಥ ಕೆಲಸನೂ ಅದಾವು, ನಾವು ಅದ್ರ ಕಡೆನೂ ಲಕ್ಷ್ಯ ಕೊಡ್ಬೇಕು. ಯವ್ವ, ನೋಡ್ಬೇಕಿ ಹೆಂಗೆ ಮಾತಾಡ್ತಾಳ. ಆ ಹುಡುಗಿ ಮೇಲೆ ಎಷ್ಟರ ಹೊತ್ತು ಹುರಿತಾಳೆ ನೋಡ್ಬೇಕಿ. ಆಕೆ ಹೇಳಿದ್ರಾಗ ಏನು ತಪ್ಪೈತ್ಲೆ? ಈಗಿನ ಕಾಲದಾಗ ಯಾರ ಕೆಲಸನೂ ಯಾರೂ ಮಾಡೋಂಗಿಲ್ಲ. ಅವ್ರವ್ರ ಕೆಲಸನ ಅವರ ಮಾಡ್ಕೋಬೇಕು ಅಂತದ್ರಾಗ ಇಲ್ಲಿ ಬಿಡು, ಏನೋ ಹೊಸದಾಗಿ ಬಂದಾಳಂತ ಅವರಿಬ್ಬರು ಸುಮ್ಮನೆ ಇದ್ರು. ಅವ್ರದ್ದು ಟೇಲರಿಂಗ್ ಕೆಲಸ ಅವು ಇವು ಎಲ್ಲ ಅದಾವು. ಅವ್ರ ಕೆಲಸನ ಅವ್ರು ನೋಡ್ಕೋಬೇಕಲ್ಲ. ಏ ರಾಜು, ನೀನು ಹೆಂಡತಿಗೆ ಹೇಳಪ್ಪ,
ಮನ್ಯಾಗ ಇನ್ಮೇಲೆ ಎಲ್ಲಾರ್ಗೆ ಅಲ್ಲ ಸಣ್ಣ ಪುಟ್ಟ ಕೆಲಸನಾರ ಮಾಡೋಣ. ಈ ಕಸ ಅನ್ನೋದು, ಅವ್ರ ಅಡುಗೆ ಮಾಡೋ ಮುಂದೆ ಏನಾರು ಎರ್ಚಿ ಕೊಡೋದು, ಸಣ್ಣಕ್ಕೆ ಅವ್ರ ಕೈ ಜೋಡಿಸಿದ್ರೆ ಅಂದ್ರೆ ಮಿಕ್ಕಿದೆಲ್ಲ ಅವ್ರು ಮಾಡ್ಕೊಂಡು ಹೋಗ್ತಾರ. ಇನ್ನು ಅವರಿಬ್ರು ಏನು ಅನ್ನಕೊಂತಾರ ಗೊತ್ತಾನೆ, ಸಣ್ಣ ಪುಟ್ಟ ಕೆಲಸ ಮಾಡಲಿ ಬೇ ಅಮ್ಮ, ದೊಡ್ಡದೇನು ಬೇಡ, ಸೊ ಕಾಸಾಗ ಅಕ್ಕಿನೂ ಕಲೀಲಿ, ನಾವು ಅರ್ಥ ಮಾಡ್ಕೋತೀವಿ ಅಂತ ಅನ್ನಕೊಂತಾರ ಗೊತ್ತಾನೆ. ಮಿಕ್ಕಿದಾರ ಯಾರು ಅಂತಿಂತಾರಾಗಿದ್ದಿದ್ರೆ ಇಷ್ಟೊತ್ತಿಗೆ ಆಕೆಗೂ ಕೆಲಸ ಹಚ್ಚಿಲ್ಲ ಅಂದ್ರೆ ನಾವು ಕೆಲಸ ಮಾಡಂಗಿಲ್ಲ ನೋಡಂತ ಹೋಗು ಸುಮ್ಮನೆ ಕೊನೆ ಕುತ್ಕೋತಿದ್ರೆ ಗೊತ್ತಾನ. ಲಗುನ ಹೋಗಿ ಕೈಕಾಲು ಮುಖ ತಕೊಂಬ, ನಿನ್ನ ಜೊತೆ ಒಂದು ಸ್ವಲ್ಪ ಮಾತಾಡೋದೈತಿ, ಎಲ್ಲರೂ ಬರ್ತಾರಿಲ್ಲೇ. ಏ ಲಕ್ಷ್ಮಿ ಎಲ್ಲಿ ಹೋಗ್ರಿ, ಲಗುನ ಕೈಕಾಲು ಮುಖ ಎಲ್ಲ ತಕೊಂಬರ್ರಿ, ಎಲ್ಲರ ಜೊತೆ ಎಲ್ಲರೂ ಬಂದಿಲ್ಲೇ ಕುತ್ಕೋರಿ, ಸ್ವಲ್ಪ ಮಾತಾಡೋದೈತಿ ಎಲ್ಲರ ಜೊತೆ. ಏನು ವಿಷಯ ಬೇ ಅಮ್ಮ? ಏನು ವಿಷಯ ಏನು ಅನ್ನೋದು ಎಲ್ಲರೂ ಬಂದ ಮೇಲೇನೆ ಹೇಳ್ತೈತಿ. ಮತ್ತು ಈಗ ಒಂದ್ಸಲ ಅವಾಗ ಒಂದ್ಸಲ ಹೇಳೇನ, ಲಗುನ ಹೋಗ್ರಿ ಕೈಕಾಲು ಮುಖ ತಕೊಂಬರ್ರಿ. ಸರಿ ಬೇ ಅಮ್ಮ. ಲೇ, ಈ ಮನೆ ಸೊಸೆಯಾಗಿ ಈ ಮನೆ ಮರ್ಯಾದಿನ ಉಳಿಸೋ ಕಡೆ ಲಕ್ಷ್ಯ ಕೊಡು, ಹಾಳು ಮಾಡೋ ಕಡೆ ಲಕ್ಷ್ಯ ಕೊಡಬೇಡ. ನೀನು ಹೆಣ್ಣು ಕುಲಕ್ಕೆ ಅವಮಾನ ನಿನ್ನಿಂದಾಗಿ. ಥೂ, ಮನೆಯಾಗ ಇಷ್ಟೆಲ್ಲ ನೆಮ್ಮದಿ ಹಾಳಾಗಕ್ಕೆ, ಜಗಳ ಎಲ್ಲ ಚಲೋ ಆಗಕ್ಕೆ ನೀನ ಕಾರಣದಿದ್ದಿ. ಒಂದು 2 ನಿಮಿಷ ತಣ್ಣಗೆ ಕುತ್ಕೊಂಡು ಯೋಚನೆ ಮಾಡು, ಮನೆಯಾಗ ಏನಾಗೋದೈತಿ ಏನಿಲ್ಲ, ನಾ ಏನು ಮಾಡಿದರೆ ಸರಿ ಹೋಗುತ್ತಂತ ಅನ್ನೋದು. ಅದನ್ನು ಬಿಟ್ಟು ಬರೀ ಇಬ್ಬರು ಕುತ್ಕೊಂಡು ತಿನ್ನೋದ್ರ ಕಡೆನ ಲಕ್ಷ್ಯ ಕೊಡಬೇಡ್ರಿ. ಇಬ್ಬರು ಬರೀ ತಿನ್ನೋದಕ್ಕಂತ ಬದುಕಬೇಡ್ರಿ, ಬದುಕೋದಕ್ಕೋಸ್ಕರ ತಿನ್ನೋದನ್ನು ಕಲೀರಿ. ನೋಡು ಹೆಂಗಂದೋದ್ಲ ಅವ್ವ, ನನ್ನ ಮರ್ಯಾದಿನ ಕಳೆದಿಟ್ಟಿ ನೀನು, ತಿನ್ನಾಕಂತನ ಬದುಕಿವನ್ನಂಗೆ ಅಂದ್ಲ ಅವ್ವ, ಎಲ್ಲ ನಿನ್ನಿಂದನ. ಅಲ್ಲ, ನಾನೇನು ಮಾಡೀನಿ? ಸೌಗೆ ಪಾಯಸ ಎದುರುಗಡೆ ಇದ್ದಾಗ ಕೇಳಿದ್ದು ತಪ್ಪ ಅಲ್ಲ? ನಾನು ಕೇಳಿದಾಗ ತಾನು ನಿನಗೂ ಬೇಕಂದ್ರೆ ತಾನು ಹ್ಞೂ ಅಂದ್ಲು. ಅದು ತನ್ನ ತಪ್ಪು ಮಾತ್ರ ಮುಚ್ಚಿಟ್ಕೊಂಡು ಹಾಕೊಂತಾಳ, ನನ್ನ ತಪ್ಪು ಮಾತ್ರ ಎತ್ತಿಡಾಕೊಂತಾಳ.